ಮಿಥುನ ರಾಶಿಯ ವ್ಯಕ್ತಿಗಳು ತಮ್ಮ ಬುದ್ಧಿ ಮತ್ತು ಸಾಮಾಜಿಕ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ. 2025ರಲ್ಲಿ ನಿಮ್ಮ ವ್ಯಕ್ತಿತ್ವವು ಇನ್ನಷ್ಟು ಪ್ರಭಾವಶಾಲಿಯಾಗುತ್ತೆ, ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ನಿಮ್ಮ ಸಕಾರಾತ್ಮಕ ವರ್ತನೆ ಮತ್ತು ಸಂವಹನ ಕೌಶಲ್ಯಗಳು ಹೊಸ ಸ್ನೇಹವನ್ನು ರೂಪಿಸುವ ಮತ್ತು ಹಳೆಯ ಸಂಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳು ಸಹ ಸುಧಾರಿಸುತ್ತವೆ. ಪ್ರಮುಖ ಜೀವನ ನಿರ್ಧಾರಗಳನ್ನು ನೀವು ಸುಲಭವಾಗಿ ತೆಗೆದುಕೊಳ್ಳಲು ಅನುಕೂಲವಾಗುವಂತಹ ವಾತಾವರಣ ನಿರ್ಮಾಣವಾಗುತ್ತದೆ. ಮಿಥುನ ರಾಶಿಯವರಿಗೆ 2025ರ ವರ್ಷವು ಪರಿವರ್ತನೆಯ ವರ್ಷವಾಗಿರುತ್ತದೆ. ಇದು ಸವಾಲುಗಳು ಮತ್ತು ಅವಕಾಶಗಳು ಮಿಶ್ರಣದಿಂದ ಗುರುತಿಸಲ್ಪಟ್ಟಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನದ ಆಡಳಿತದ ಗ್ರಹವಾದ ಬುಧವು ಹಲವಾರು ಪ್ರಮುಖ ಮನೆಗಳನ್ನು ಹಾದು ಹೋಗುತ್ತಿದೆ. ಇದು ನಿಮ್ಮ ಜೀವನದ ವಿವಿಧ ಅಂಶಗಳ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ. 2025 ವಿವಿಧ ಕ್ಷೇತ್ರಗಳಲ್ಲಿ ಮಿಥುನ ರಾಶಿಯವರಿಗೆ ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದನ್ನು ಇದೀಗ ನೋಡ್ತಾ ಹೋಗೋಣ. ಈ ವರ್ಷವು ಮಿಥುನ ರಾಶಿಯವರಿಗೆ ಮಹತ್ವದ್ದಾಗಿದೆ. ವಿಶೇಷವಾಗಿ ವೃತ್ತಿ ಮತ್ತು ಪ್ರೀತಿ ಕ್ಷೇತ್ರಗಳಲ್ಲಿ ಹೊಸ ಸಂಬಂಧಗಳು ಮತ್ತು ಅವಕಾಶಗಳು ಉದ್ಭವಿಸುತ್ತವೆ. ಇದು ಜೀವನದ ಬಗ್ಗೆ ಹೊಸ ದೃಷ್ಟಿಯನ್ನ ನೀಡುತ್ತದೆ. ಧಾರ್ಮಿಕ ತೀರ್ಥಯಾತ್ರೆಗಳು ಮತ್ತು ಆಧ್ಯಾತ್ಮಿಕ ಬುದ್ಧಿವಂತಿಕೆಯು ನಿಮಗೆ ಮಾನಸಿಕ ಶಾಂತಿಯನ್ನು ತರುತ್ತದೆ. ಹೆಚ್ಚುವರಿಯಾಗಿ ನೀವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಆನಂದಿಸುವಿರಿ. ಮಿಥುನ ರಾಶಿಯವರ ಜಾತಕ 2025ರಲ್ಲಿ ಆರೋಗ್ಯ ಮತ್ತು ಕಾಯಿಲೆಗಳ ಬಗ್ಗೆ ಹೇಗಿದೆ ಅನ್ನೋದನ್ನು ನೋಡೋಣ. 2025ರಲ್ಲಿ ಮಿಥುನ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು. ಬುಧವು 6ನೇ ಮನೆಯಲ್ಲಿ ನೆಲೆಗೊಂಡಿರೋದ್ರಿಂದ ವರ್ಷವು ಕೆಲವು ಮಾನಸಿಕ ಒತ್ತಡ ಮತ್ತು ಆಯಾಸದಿಂದ ಪ್ರಾರಂಭವಾಗಬಹುದು. ನಿಮ್ಮ ಮಾನಸಿಕ ಮತ್ತು ದೈಹಿಕ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ಅತ್ಯಗತ್ಯ. ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳುವುದು ಮತ್ತು ಯೋಗ, ಧ್ಯಾನ ಮತ್ತು ನಿಯಮಿತ ವ್ಯಾಯಾಮವನ್ನು ನಿಮ್ಮ ಜೀವನದಲ್ಲಿ ಸೇರಿಸುವುದು ಪ್ರಯೋಜನಕಾರಿಯಾಗಲಿದೆ. ಜ್ಯೇಷ್ಠ ನಕ್ಷತ್ರದ ಪ್ರಭಾವವು ರಕ್ತದೊತ್ತಡದಲ್ಲಿ ಏರುಪೇರುಗಳನ್ನು ತಂದೊಡ್ಡುತ್ತದೆ. ಆದ್ದರಿಂದ ಅದನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುವುದು ಮುಖ್ಯ. ಅಲ್ಲದೆ ಜೀರ್ಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳ ಚಿಹ್ನೆಗಳು ಇವೆ. ಆದ್ದರಿಂದ ಎಣ್ಣೆಯುಕ್ತ ಮತ್ತು ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ. ವರ್ಷವಿಡೀ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರಕೃತಿಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವುದು ಉತ್ತಮ. ಸಸ್ಯಗಳು ಮತ್ತು ಹಸುರಿನ ಸುತ್ತಲೂ ಇರುವುದು ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಮತ್ತು ಒತ್ತಡದಿಂದ ಮುಕ್ತವಾಗಿರಲು ಸಹಾಯ ಮಾಡುತ್ತದೆ. ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ಯೋಗ, ಧ್ಯಾನ ಮತ್ತು ಆಯುರ್ವೇದ ಚಿಕಿತ್ಸೆಗಳು ಈ ವರ್ಷ ವಿಶೇಷವಾಗಿ ಲಾಭ ತಂದುಕೊಡುತ್ತದೆ. ಮಿಥುನ ರಾಶಿ ಭವಿಷ್ಯ 2025ರಲ್ಲಿ ಜೀವನ ಮತ್ತು ಸಂತೋಷಕ್ಕಾಗಿ ಈ ವರ್ಷ ನಿಮ್ಮ ವೈಯಕ್ತಿಕ ಸಂತೋಷವು ನಿಮ್ಮ ಕೈಯಲ್ಲಿರುತ್ತದೆ. ಬುಧ ಮತ್ತು ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಹೆಚ್ಚು ಸಕಾರಾತ್ಮಕತೆಯನ್ನು ಅನುಭವಿಸುವಿರಿ. ಆದಾಗ್ಯೂ ಕುಟುಂಬ ಜೀವನದಲ್ಲಿ ಕೆಲವು ಘರ್ಷಣೆಗಳು ಉಂಟಾಗಬಹುದು. ಆದರೆ ಸಕಾರಾತ್ಮಕ ವಿಧಾನದಿಂದ ನೀವು ಈ ತೊಂದರೆಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ. ಹೊಸ ಕುಟುಂಬ ಸದಸ್ಯರ ಆಗಮನವಿರಬಹುದು. ಅದು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಸಂತೋಷವನ್ನು ತರುತ್ತದೆ. ಈ ವರ್ಷ ನಿಮ್ಮ ಜೀವನವನ್ನು ಸಮತೋಲನಗೊಳಿಸುವಲ್ಲಿ ಸ್ನೇಹವು ಪ್ರಮುಖ ಪಾತ್ರ ವಹಿಸುತ್ತದೆ. ನೀವು ಸವಾಲುಗಳನ್ನು ಎದುರಿಸಿದರೆ ನಿಮ್ಮ ಸ್ನೇಹಿತರಲ್ಲಿ ವಿಶ್ವಾಸವಿಡಿ, ಏಕೆಂದರೆ ಅವರ ಬೆಂಬಲವು ಅಮೂಲ್ಯವಾಗಿರುತ್ತದೆ. ನೀವು ಸಂತೋಷದ ಕ್ಷಣಗಳನ್ನು ಸಕ್ರಿಯವಾಗಿ ಹುಡುಕಬೇಕು ಮತ್ತು ನಿಮ್ಮ ಭಾವನಾತ್ಮಕ ಮತ್ತು ಮಾನಸಿಕ ಯೋಗಕ್ಷೇಮದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ವಿವಾಹಿತ ಜೀವನ ಮತ್ತು ಪ್ರೀತಿಗಾಗಿ ಮಿಥುನ ರಾಶಿ ಭವಿಷ್ಯ 2025ರಲ್ಲಿ ಹೇಗಿರುತ್ತೆ ನೋಡೋಣ. ಪ್ರೀತಿ ಮತ್ತು ಮದುವೆಯ ವಿಷಯಗಳಲ್ಲಿ ಮಿಥುನ ರಾಶಿಯವರಿಗೆ 2025ನೇ ವರ್ಷವು ಅನುಕೂಲಕರವಾಗಿರುತ್ತದೆ. ಮದುವೆಗಾಗಿ ಕಾಯುತ್ತಿರುವವರು ಈ ವರ್ಷ ತಮ್ಮ ಪ್ರಣಯ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಸಂತೃಪ್ತಿಯನ್ನು ಕಾಣಬಹುದು.
ಈಗಾಗಲೇ ವಿವಾಹವಾದವರಿಗೆ ಪರಸ್ಪರ ತಿಳುವಳಿಕೆ ಮತ್ತು ಪ್ರಣಯದ ಅಭಿವೃದ್ಧಿ ತೋರುತ್ತದೆ. ಶುಕ್ರ ಮತ್ತು ಬುಧನ ಸಕಾರಾತ್ಮಕ ಜೋಡಣೆಯು ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಮಧುರತೆಯನ್ನು ತರುತ್ತದೆ. ನೀವು ಸಂಬಂಧದಲ್ಲಿದ್ದರೆ ನಿಮ್ಮ ಬಂಧನವು ಗಾಢವಾಗುತ್ತದೆ ಮತ್ತು ನಿಮ್ಮ ಪಾಲುದಾರರು ನಿಮ್ಮ ಸಂಪರ್ಕವನ್ನು ಬಲಪಡಿಸುವ ಮೂಲಕ ಹೆಚ್ಚಿನ ಸಮಯ ಮತ್ತು ಬೆಂಬಲವನ್ನು ನೀಡುತ್ತಾರೆ. ಒಂಟಿಯಾಗಿದ್ದವರು ತಮ್ಮ ಜೀವನಕ್ಕೆ ಧನಾತ್ಮಕ ತಿರುವುಗಳನ್ನು ತರುವ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು. ಮದುವೆಯಾಗಲು ಯೋಜಿಸಿದವರಿಗೆ ವರ್ಷವು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ. ಜೂನ್ನಿಂದ ಅಕ್ಟೋಬರ್ ಅಂತ್ಯದವರೆಗೂ ಕೂಡ ಮಂಗಳಕರ ಅವಧಿಯಾಗಿದೆ. ಮಿಥುನ ರಾಶಿ ಭವಿಷ್ಯ 2025 ಡೆಸ್ಟಿನಿ ಮತ್ತು ಧರ್ಮದ ಭವಿಷ್ಯ ಹೇಗಿರುತ್ತದೆ ಅನ್ನೋದನ್ನು ನೋಡೋಣ. ಅದೃಷ್ಟದ ದೃಷ್ಟಿಯಿಂದ 2025ರಲ್ಲಿ ಮಿಥುನ ರಾಶಿಯವರಿಗೆ ಮಧ್ಯಮ ವರ್ಷವಾಗಿರುತ್ತದೆ. ಅದೃಷ್ಟದ ಮನೆಯಲ್ಲಿ ಶನಿಯು ಉಪಸ್ಥಿತಿ ಇರೋದ್ರಿಂದ ನಿಮ್ಮ ಶ್ರಮದ ಪ್ರತಿಫಲವನ್ನು ನೀವು ಪಡೆಯುತ್ತೀರಿ ಎಂದು ಸೂಚಿಸಲಾಗುತ್ತೆ. ಆದರೆ 10ನೇ ಮನೆಯಲ್ಲಿ ರಾಹು ಉಪಸ್ಥಿತಿಯು ಕೆಲವು ಗೊಂದಲ ಮತ್ತು ಅನಿರ್ದಿಷ್ಟತೆಯನ್ನು ತರಬಹುದು. ಆದ್ದರಿಂದ ನಿಮ್ಮ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ಚೆನ್ನಾಗಿ ಪರಿಗಣಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಈ ವರ್ಷ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ. ನೀವು ಧಾರ್ಮಿಕ ತೀರ್ಥಯಾತ್ರೆಗಳನ್ನು ಪಡೆಯಬಹುದು. ಗುರು ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶಕರೊಂದಿಗಿನ ಸಂಪರ್ಕವು ನಿಮ್ಮನ್ನು ಹೊಸ ಮಾರ್ಗದ ಕಡೆಗೆ ಮಾರ್ಗದರ್ಶನ ಮಾಡುತ್ತದೆ. ಈ ವರ್ಷ ನಿಯಮಿತ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಸೂಕ್ತ. ಇದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮತ್ತು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಮಿಥುನ ರಾಶಿ ಭವಿಷ್ಯ 2025ರಲ್ಲಿ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗಿದೆ ಅನ್ನೋದನ್ನು ತಿಳಿಯೋಣ. 2025ರಲ್ಲಿ ಮಿಥುನ ರಾಶಿಯವರಿಗೆ ವೃತ್ತಿ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಯಶಸ್ಸನ್ನು ತರುತ್ತದೆ. 10ನೇ ಮನೆಯಲ್ಲಿ ರಾಹುವಿನ ಸ್ಥಾನವು ನಿಮಗೆ ಕಷ್ಟಪಟ್ಟು ಕೆಲಸ ಮಾಡುವ ಅವಕಾಶಗಳನ್ನು ನೀಡುತ್ತದೆ ಮತ್ತು ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ. ಅಸ್ಥಿರ ವೃತ್ತಿ ಅಥವಾ ವ್ಯವಹಾರಗಳನ್ನು ಹೊಂದಿರುವವರು ಈ ವರ್ಷ ಹೆಚ್ಚು ಸ್ಥಿರತೆಯನ್ನು ಕಂಡುಕೊಳ್ಳುತ್ತೀರಿ. ಗುರುವಿನ ಪ್ರಭಾವವು ನಿಮ್ಮ ಕೆಲಸದ ವಾತಾವರಣದಲ್ಲಿ ಧನಾತ್ಮಕ ಶಕ್ತಿ ಮತ್ತು ಹೊಸ ಅವಕಾಶಗಳನ್ನು ತರುತ್ತದೆ. ನೀವು ಉದ್ಯೋಗದಲ್ಲಿದ್ದರೆ ಈ ವರ್ಷ ಬಡ್ತಿ ಅಥವಾ ವೇತನ ಹೆಚ್ಚಳದ ಸಾಧ್ಯತೆ ಇರಲಿದೆ. ಹೊಸ ಉದ್ಯೋಗಗಳನ್ನು ವಿಶೇಷವಾಗಿ ಏಪ್ರಿಲ್ ಮತ್ತು ಜೂನ್ ನಡುವೆ ಯಶಸ್ವಿಯಾಗಿ ಕಂಡುಕೊಳ್ಳಬಹುದು. ತಮ್ಮ ಉದ್ಯೋಗಗಳನ್ನು ವಿಸ್ತರಿಸುವ ಗುರಿ ಹೊಂದಿದವರು ವ್ಯಾಪಾರ ಮಾಲೀಕರು ಈ ವರ್ಷವೂ ಭರವಸೆಯನ್ನು ಕಂಡುಕೊಳ್ಳುತ್ತಾರೆ. ನೀವು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಯಶಸ್ವಿಯಾಗಿ ಮಾಡಬಹುದು. ಆದರೆ ಯಾವುದೇ ಪ್ರಮುಖ ಹೂಡಿಕೆಗಳನ್ನು ಮಾಡುವ ಮುನ್ನ ಎಚ್ಚರವಿರಲಿ. ಲಾಭ ಮತ್ತು ಹೂಡಿಕೆಗಾಗಿ ಮಿಥುನ ರಾಶಿ ಭವಿಷ್ಯ 2025ರಲ್ಲಿ ಹೇಗಿದೆ? ಆರ್ಥಿಕವಾಗಿ 2025ರಲ್ಲಿ ಮಿಥುನ ರಾಶಿಯವರಿಗೆ ಸ್ಥಿರತೆಯನ್ನು ಕಾಣಬಹುದಾಗಿದೆ. ಆದಾಯದ ವಿಷಯದಲ್ಲಿ ಇದು ಉತ್ತಮ ಹರಿವನ್ನು ತಂದುಕೊಡುತ್ತದೆ. ಆದರೆ ನಿಮ್ಮ ಖರ್ಚುಗಳನ್ನು ನೀವು ಪರಿಶೀಲಿಸಬೇಕಾಗುತ್ತದೆ. ರಾಹು ಮತ್ತು ಗುರುವಿನ ಸ್ಥಾನಗಳು ಹೊಸ ಹೂಡಿಕೆ ಅವಕಾಶಗಳನ್ನು ತರುತ್ತದೆ. ಇದು ದೀರ್ಘಾವಧಿಯ ಪ್ರಯೋಜನಕಾರಿಯಾಗಿದೆ. ಈ ವರ್ಷ ನೀವು ಲೋಹಗಳು ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವ ಮೂಲಕ ಉತ್ತಮ ಆದಾಯವನ್ನು ನಿರೀಕ್ಷಿಸಬಹುದು. ಶನಿ ಮತ್ತು ಮಂಗಳನ ಸ್ಥಾನಗಳು ಹಠಾತ್ ಏರಿಳಿತಗಳನ್ನು ಸೂಚಿಸುವುದರಿಂದ ಷೇರುಪೇಟೆಯಲ್ಲಿ ತೊಡಗಿದವರಿಗೆ ಸ್ವಲ್ಪ ಎಚ್ಚರದಿಂದಿರಲು ಸೂಚಿಸಲಾಗುತ್ತದೆ. ದೀರ್ಘಾವಧಿಯ ಹೂಡಿಕೆಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ಸ್ಥಿರ ಲಾಭವನ್ನು ಪಡೆಯಬಹುದು. ಯಾವುದೇ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತಪ್ಪಿಸಿ. ಮಿಥುನ ರಾಶಿ ಭವಿಷ್ಯ 2025ಕ್ಕೆ ಜ್ಯೋತಿಷ್ಯ ಪರಿಹಾರಗಳು ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. 4ನೇ ಮನೆಯಲ್ಲಿ ಕೇತುವಿನ ಸ್ಥಾನವು ಕೆಲವು ಸವಾಲುಗಳನ್ನು ಉಂಟು ಮಾಡಬಹುದು. ಅವುಗಳನ್ನು ತಗ್ಗಿಸಲು ನೀವು ನಿಯಮಿತವಾಗಿ ಕೇತುವಿನ ಮಂತ್ರವನ್ನು ಪಠಿಸಬೇಕು. ಓಂ ಶ್ರಾಂ ಶ್ರೀಂ ಸ್ರೌಂ ಸಹ ಕೇತುವೇ ನಮಃ. ಹೆಚ್ಚುವರಿಯಾಗಿ ಈ ಮಂತ್ರವನ್ನು ಪಠಿಸೋದ್ರಿಂದ ಉತ್ತಮ. ಮೀನುಗಳಿಗೆ ಆಹಾರವನ್ನು ನೀಡುವುದು ಲಾಭ ತರುತ್ತದೆ ಮತ್ತು
ರುದ್ರಾಭಿಷೇಕ ಅಥವಾ ಶಿವನ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವುದು ಪ್ರಯೋಜನಕಾರಿ. ಮಂಗಳವಾರ ಮತ್ತು ಶನಿವಾರದಂದು ಹನುಮಂತನನ್ನು ಪೂಜಿಸಿ. ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ಬಿಳಿ ಬಟ್ಟೆಗಳನ್ನು ಹೆಚ್ಚಾಗಿ ಧರಿಸಿ. ಸ್ಫಟಿಕ ಮಾಲಾದೊಂದಿಗೆ ಮಂತ್ರಗಳನ್ನು ಪಠಿಸಿ.